ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 12ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಮೇಡಮ್ ಪ್ಲೀಸ್ ಎನ್ನುತ್ತಾ ಸ್ವಾತಿಯ ಕೈ ಹಿಡಿದಿತ್ತು ಇನ್ನೊಂದು ಕೈ. ಭಾರವಾಗಿದ್ದ ದನಿಯಲ್ಲಿ ಅಳುವಿನ ಗುರುತು ಕೇಳಿ ಸೈನ್ ಮಾಡುವುದನ್ನು ನಿಲ್ಲಿಸಿ ಹಿಂತಿರುಗಿ ನೋಡಿದಳು ಸ್ವಾತಿ. ತಲೆಗೆ ಮಫ್ಲರ್ ಕಟ್ಟಿಕೊಂಡು ಸ್ವೆಟರ್ ಧರಿಸಿದ್ದ ಹೆಣ್ಣೊಬ್ಬಳು ಸ್ವಾತಿಯ ಕಣ್ಣ ಮುಂದಿದ್ದಳು. ಆ ಹೆಣ್ಣಿನ ಕೈಯಲ್ಲಿ ಇನ್ನೂ ಕಣ್ಣೇ ಬಿಡದ ಹಸುಗೂಸು ಕೂಡ ಇತ್ತು. ಸ್ವಾತಿಯ ಕಣ್ಣಲ್ಲಿದ್ದ ಪ್ರಶ್ನೆಗೆ ಇವರು ಕಾರ್ತಿಕ್ ಅವ್ರ ಪತ್ನಿ ಎಂದು ಉತ್ತರ ಹೇಳಿದರು ಇನ್ಸ್ಪೆಕ್ಟರ್. ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ. ನೀವು ಬಂದಾಗ ಮಗುಗೆ ಹಾಲು ಕುಡಿಸೋಕೆ ಅಂತ ಪಕ್ಕದಲ್ಲಿದ್ದ ರೂಮಿಗೆ ಹೋಗಿದ್ರು ಎಂದರು. ಮೇಡಮ್ ಪ್ಲೀಸ್ ಮೇಡಮ್, ನಮ್ಮ ಯಜಮಾನ್ರ ಮೇಲೆ ಕಂಪ್ಲೇಂಟ್ ಕೊಡಬೇಡಿ. ನೀವು ಅವ್ರಿಗೆ ಹೊಡೀರಿ, ಬಡೀರಿ, ಕೆಲಸದಿಂದ ವಜಾ ಮಾಡಿಸ್ಬಿಡಿ ಅಥವಾ ಬೇರೆ ಇನ್ನೇನಾದರೂ ಶಿಕ್ಷೆ ಕೊಡಿ. ಆದರೆ ಪ್ಲೀಸ್ ಮೇಡಮ್, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಕಳಿಸ್ಬೇಡಿ. ಅವ್ರು ಜೈಲಿಗೆ ಹೋದರೆ ನಾನು ನನ್ನ ಮಕ್ಕಳು ವಿಷ ತಗೊಳ್ಬೇಕಾಗತ್ತೆ ಎಂದಳು ಅಳುತ್ತಾ. ನಿನ್ನ ಗಂಡ ಏನು ಮಾಡಿದಾನೆ ಗೊತ್ತಾ? ಅಕಸ್ಮಾತ್ ಸರಿಯಾದ ಸಮಯಕ್ಕೆ ಸೂರ್ಯನಾರಾಯಣ್ ಸರ್ ಬರ್ದೇ ಇದ್ದಿದ್ರೆ ಇವತ್ತು ನಾನು ಮತ್ತು ನನ್ನ ಮಗಳು ವಿಷ ಕುಡಿಬೇಕಾಗ್ತಿತ್ತು. ಸ್ವಾತಿ ರೋಷದಲ್ಲಿ ನುಡಿದಳು. ಗೊತ್ತಿದೆ ಮೇಡಮ್, ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡಿದ್ದಾರೆ ನನ್ನ ಗಂಡ. ಆದರೆ ಅವ್ರನ್ನ ಬಿಟ್ಟು ನಂಗೆ ಬೇರೆ ಯಾರೂ ಗತಿ ಇಲ್ಲ ಮೇಡಮ್. 3 ವರ್ಷದ ಮಗಳಿದ್ದಾಳೆ. ಈ ಮಗು ಹುಟ್ಟಿ ಇನ್ನು 4 ದಿನ ಅಷ್ಟೇ ಆಗಿರೋದು. ನಾನು ಅನಾಥಾಶ್ರಮದ ಹುಡುಗಿ ಮೇಡಮ್. ಕಾರ್ತಿಕ್ ಅವರನ್ನ ಪ್ರೀತ್ಸ್ ಮದುವೆ ಆಗಿದ್ದು. ನನಗೆ ಇವರನ್ನು ಬಿಟ್ಟರೆ ಹಿಂದೆ ಮುಂದೆ ಬೇರೆ ಯಾರೂ ಇಲ್ಲ. ದಯವಿಟ್ಟು ಅವರನ್ನು ಜೈಲಿಗೆ ಹಾಕಿಸ್ಬೇಡಿ ಎಂದು ಅಳುತ್ತಾ ಸ್ವಾತಿಯ ಕಾಲು ಹಿಡಿದಳು. ಆ ಹೆಣ್ಣಿನ ಜೊತೆಗಿದ್ದ 3 ವರ್ಷದ ಮಗು ಕೂಡ ಸ್ವಾತಿಯ ಕಾಲಿಗೆ ಬಿದ್ದಳು. ಛೇ, ಕಾಲು ಬಿಡಮ್ಮ ನೀನು ಎಂದು ಬಲವಂತವಾಗಿ ಅವಳಿಂದ ಕಾಲು ಬಿಡಿಸಿಕೊಂಡು ದೂರ ನಿಂತಳು ಸ್ವಾತಿ. ನಿನ್ನ ಹೆಸರೇನು? ಚೇತನ. ಮಗು ಹೆಸರು? ಅದಮ್ಯ. ನೋಡ್ ಚೇತನ, ನಾನಿವತ್ತು ಅವನನ್ನ ಹಾಗೆ ಬಿಟ್ರೆ ನಾಳೆ ದಿನ ಇನ್ನೊಂದು ಹೆಣ್ಣಿನ ಸರ್ಗಿಗೆ ಕೈ ಹಾಕೋಲ್ಲ ಅಂತ ಗ್ಯಾರಂಟಿ ಏನು? ನೀನಾದರೂ ಇಂಥೊಂದು ನೆರಳಲ್ಲಿ ಹೇಗಿರ್ತೀಯಾ? ಇವತ್ತು ಒಂದು ಹೆಣ್ಣಿನ ಮಾನಭಂಗಕ್ಕೆ ಪ್ರಯತ್ನ ಪಟ್ಟೋನು ನಾಳೆ ದಿನ ಇನ್ನೊಂದು ಅಪರಾಧ ಮಾಡಲ್ಲ ಅಂತ ಹೇಗೆ ನಂಬೋಕ್ಕೆ ಸಾಧ್ಯ? ನೋಡಮ್ಮ, ನಿನ್ನ ಈ ಸ್ಥಿತಿ ಬಗ್ಗೆ ನನಗೆ ಖಂಡಿತ ಅನುಕಂಪ ಇದೆ. ಆದರೆ ದಯವಿಟ್ಟು ಕ್ಷಮಿಸು. ನಾನು ಕಾರ್ತಿಕ್ ನನ್ನ ಕ್ಷಮಿಸೋದಕ್ಕೆ ಮಾತ್ರ ಸಾಧ್ಯನೇ ಇಲ್ಲ ಎಂದು ಹೇಳಿ ಇನ್ಸ್ಪೆಕ್ಟರ್ ಕಡೆ ತಿರುಗಿ, ಸರ್ ಆ ಪೇಪರ್ ಕೊಡಿ, ನಾನು ಸೈನ್ ಮಾಡ್ತೀನಿ ಎಂದಳು. ಅಮ್ಮ, ಹಸುವಾಗ್ತಿದೆ ಅದಮ್ಯ ಹೇಳಿದಾಗ ಸ್ವಾತಿಯ ಗಮನ ಆ ಮಗುವಿನ ಕಡೆ ಹರಿಯಿತು. ಒಂದು ಕ್ಷಣ ತನ್ನನ್ನು ತಾನೇ ಕನ್ನಡಿಯಲ್ಲಿ ನೋಡಿಕೊಂಡ ಹಾಗಾಗಿತ್ತು ಸ್ವಾತಿಗೆ. ಹಿಂದೊಮ್ಮೆ ತಾನೂ ಕೂಡ ಅಮ್ಮನೊಟ್ಟಿಗೆ ಪೊಲೀಸ್ ಸ್ಟೇಷನ್ ಬಾಗಿಲಲ್ಲಿ ನಿಂತಿದ್ದು ನೆನಪಾಗಿತ್ತು. ಅಂದು ಅವಳ ತಂದೆ ಕೂಡ ಕುಡಿದು ಜೂಜಾಡಿ ರೌಡಿಗಳೊಡನೆ ಹೋರಾಡಿ ಅರೆಸ್ಟ್ ಆಗಿದ್ದ. ಅವನನ್ನು ಬಿಡಿಸಲು ತನ್ನನ್ನು ತನ್ನ ಅಣ್ಣನನ್ನು ಕರೆದುಕೊಂಡು ತನ್ನ ಅಮ್ಮ ಪೊಲೀಸ್ ಸ್ಟೇಷನ್ ಬಾಗಿಲಿಗೆ ಹೋಗಿ ನಿಂತ ಚಿತ್ರ ಕಣ್ಣಿನ ಮುಂದೆ ಹರಡಿತ್ತು. ಆ ನೆನಪಿನಿಂದ ಕುಸಿದು ಹೋದಳು ಸ್ವಾತಿ. ಅವತ್ತು ಮನೆ ತಪ್ಪಿದ ನನ್ನ ಅಮ್ಮಂಗೆ ನನಗೆ ಆಸರಿಯಾಗಿ ಅಜ್ಜ ಇದ್ರು. ಆದರೆ ಇವ್ರ ಗತಿ ಏನು ಎಂದು ಯೋಚಿಸಿದವಳ ಕಣ್ಣಿಂದ ನೀರು ಧಾರೆಯಾಗಿ ಹರಿಯತೊಡಗಿತ್ತು. ಇದೇ ನಿಮ್ಮ ನಿರ್ಧಾರ ಅಮ್ಮ? ಮತ್ತೊಮ್ಮೆ ಖಚಿತಪಡಿಸಿಕೊಂಡರು ಇನ್ಸ್ಪೆಕ್ಟರ್. ಇಲ್ಲ ಸರ್, ನಾನು ಕಂಪ್ಲೇಂಟ್ ಕೊಡಲ್ಲ, ದೃಢವಾಗಿ ಹೇಳಿದಳು ಸ್ವಾತಿ. ನೀವೇನು ಹೇಳ್ತೀರಾ ಸರ್? ಸೂರ್ಯನಾರಾಯಣ್ ಅವರ ಕಡೆ ತಿರುಗಿ ಕೇಳಿದರು ಇನ್ಸ್ಪೆಕ್ಟರ್. ಅವರಿಷ್ಟ ಸರ್, ನಾನು ಇದ್ರಲ್ಲಿ ತಲೆ ಹಾಕೋದಿಲ್ಲ. ಕಂಪ್ಲೇಂಟ್ ಕೊಟ್ಟರೆ ನಾನು ಹೇಳಿಕೆ ಕೊಡ್ತೀನಿ, ಇಲ್ಲದೇ ಇದ್ರೆ ಇಲ್ಲ ಅಷ್ಟೇ. ಅವರಿಗೆ ಯಾವ ಜವಾಬ್ದಾರಿಯನ್ನು ತಮ್ಮ ಮೈ ಮೇಲೆ ಎಳೆದುಕೊಳ್ಳುವ ಬಯಕೆಯಲ್ಲಿಲ್ಲ. ನಿಮ್ಮಿಷ್ಟ ಮೇಡಮ್, ಆದರೆ ಒಬ್ಬ ಅಪರಾಧಿನ ಕಾನೂನಿನ ಕೈಯಿಂದ ಬಿಡಿಸ್ತಾ ಇದ್ದೀರಾ ಅನ್ನೋದು ನಿಮಗೆ ನೆನಪಿರಲಿ ಎಂದರು ಅಲ್ಲೇ ಸೆಲ್ನಲ್ಲಿ ಇದ್ದ ಕಾರ್ತಿಕನ ಕಡೆ ಕೆಂಗಣ್ಣು ಬೀರುತ್ತಾ. ಕಾರ್ತಿಕ್ ಆ ನೋಟಕ್ಕೆ ಹೆದರಿ ತಲೆ ತಗ್ಗಿಸಿದ. ಈಗಾಗಲೇ ಪೊಲೀಸರಿಂದ ಸಾಕಷ್ಟು ಸೇವೆ ನಡೆದಿತ್ತು. ಆ ಅಪರಾಧಿಗೆ ಶಿಕ್ಷೆ ಕೊಡ್ಸೋಕೆ ಹೋದ್ರೆ ಈ 3 ಜನ ನಿರಪರಾಧಿಗಳಿಗೆ ಶಿಕ್ಷೆ ಆಗುತ್ತಲ್ಲ ಸರ್
ಅದಕ್ಕೋಸ್ಕರ ಈ ನಿರ್ಧಾರ ಎಂದವಳು ತನ್ನ ಹೆಂಡತಿ ಮಕ್ಕಳ ಕಣ್ಣಲ್ಲಿ ತಿರಸ್ಕಾರ ನೋಡ್ತಾ ಬದುಕೋದು ಕಡಿಮೆ ಶಿಕ್ಷೆ ಏನಲ್ಲ ಬಿಡಿ ಎಂದಳು ಕಾರ್ತಿಕನ ಕಡೆ ಅಸಹ್ಯದ ನೋಟ ಬೀರುತ್ತಾ. ಸರಿ ಮೇಡಮ್, ಇನ್ನೊಂದು ಬಿಡ್ತಾ ಇದ್ದೀವಿ, ಆದರೆ ಬಿಡ್ತಾ ಇರೋದಕ್ಕೆ ಖೇದ ಆಗ್ತಾ ಇದೆ ಎಂದು ಹೇಳಿ ಅವನನ್ನು ಕರ್ಕೊಂಡು ಬನ್ನಿ ಎಂದರು. ಕಾರ್ತಿಕ ತಗ್ಗಿಸಿದ ತಲೆ ಎತ್ತಲಿಲ್ಲ. ಸ್ವಾತಿಯ ಕಡೆ ನೋಡಲೂ ಸಹ ಧೈರ್ಯವಿಲ್ಲದಾಗಿತ್ತು. ತನ್ನ ಹೆಂಡತಿ ಮಕ್ಕಳ ಮುಖ ನೋಡಿದವನಿಗೆ ನಾಚಿಕೆಯಿಂದ ಪ್ರಾಣ ಕಳೆದುಕೊಳ್ಳುವ ಮನಸ್ಸಾಗಿತ್ತು. ಸ್ವಾತಿ ಮೇಡಮ್, ಇವತ್ತು ನೀವು ನನ್ನ ಗಂಡನ್ನ ಜೈಲಿಂದ ಬಿಡಿಸಿರೋದಷ್ಟೇ ಅಲ್ಲ ಮೇಡಮ್, ನಮ್ಮ 3 ಜನಕ್ಕೂ ಜೀವದಾನ ಮಾಡಿದ್ದೀರಾ. ನಾನು ಒಂಟಿಯಾಗ್ಬಿಟ್ಟಿದ್ರೆ ಈ ಕೆಟ್ಟ ಸಮಾಜದಲ್ಲಿ ಬದುಕೋ ಧೈರ್ಯ ನನಗಿಲ್ಲ ಮೇಡಮ್ ಎಂದಳು ಚೇತನ ಅಳುತ್ತಾ. ಏನ್ ಮಾಡೋದು ಚೇತನ, ಒಂಟೆ ಹೆಂಗಸರು ಅಂದ ಕೂಡಲೇ ತಮ್ಮ ಚಪ್ಪಲಕ್ಕೆ ಬಳಸ್ಕೊಳ್ಳೋರೆ ಹೆಚ್ಚು ಲೋಕದಲ್ಲಿ. ನೀವು ಕೂಡ ನನ್ನ ಹಾಗೆ ಅನುಭವಿಸೋದು ಬೇಡ ಎಂದಳು ಸ್ವಾತಿ ಕಾರ್ತಿಕನ ಕಡೆ ಹೇವರಿಕೆಯ ನೋಟ ಬೀರುತ್ತಾ. ತನ್ನ ಮಡದಿ ಚೇತನಾಳನ್ನು ಸ್ವಾತಿಯ ಜಾಗದಲ್ಲಿ ಊಹಿಸಿಕೊಂಡವನ ಎದೆ ನಡುಗಿತ್ತು. ಸೀದಾ ಸ್ವಾತಿಯ ಕಾಲಿಗೆ ಬಿದ್ದಿದ್ದ. ನಂದು ಬರೀ ತಪ್ಪಲ್ಲ, ಅಪರಾಧ. ನೀವು ದೊಡ್ಡ ಮನಸ್ಸು ಮಾಡಿ ನನ್ನ ಕುಟುಂಬ ಉಳಿಸಿದ್ದೀರಾ. ಇನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ ಮೇಡಮ್ ಎಂದ. ಅವನ ಮಾತುಗಳಿಗೆ ಉತ್ತರ ಕೊಡಲು ಸಹ ಮನಸ್ಸಿಲ್ಲದ ಸ್ವಾತಿ ಅವನನ್ನು ನಿರ್ಲಕ್ಷಿಸಿ ಹೊರಗೆ ನಡೆದಳು. ಕಾರ್ತಿಕ್, ಹೊರ ಹೋದ ಸ್ವಾತಿಯ ಕಡೆಯೇ ನೋಡುತ್ತಾ ನಿಂತಿದ್ದವನನ್ನು ಎಚ್ಚರಿಸಿದರು ಸೂರ್ಯನಾರಾಯಣ್. ಇನ್ಮೇಲೆ ನೀನು ಆಫೀಸಿಗೆ ಬರೋ ಅಗತ್ಯ ಇಲ್ಲ ಎಂದು ಹೇಳಿ ಹೊರ ಹೋದರು. ಸಿಕ್ಕಿರೋ ಅವಕಾಶನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಬದುಕು ನಡೆಸು. ಇನ್ನೊಮ್ಮೆ ಏನಾದರೂ ತಪ್ಪು ಮಾಡಿದ್ರೆ ಎಂದು ಜೋರಾಗಿ ಹೇಳಿದ ಇನ್ಸ್ಪೆಕ್ಟರ್ ಕಡೆ ನೋಡಿ ಕೈ ಮುಗಿದ ಕಾರ್ತಿಕ್. ಏನ್ರಿ, ಆ ಮಗು ಎಷ್ಟು ಮುದ್ದಾಗಿತ್ತು ಅಲ್ವಾ? ವತ್ಸಲ ಸೂರ್ಯನಾರಾಯಣ್ ಅವರ ಬಳಿ ಹೇಳುತ್ತಿದ್ದರು. ಯಾವ ಮಗು? ಆಫೀಸ್ ಫೈಲ್ ಒಂದನ್ನು ಪರೀಕ್ಷಿಸುತ್ತಾ ಇದ್ದವರು ಅನ್ಯಮನಸ್ಕರಾಗಿಯೇ ಕೇಳಿದರು. ಅದೇ ರೀ, ಸ್ವಾತಿ ಮಗು, ಸಿರಿ. ಓ, ಆ ಮಗುನಾ? ಮುದ್ದಾಗೇ ಇದ್ದಾಳೆ, ಫೈಲಿನೊಳಗೆ ತಲೆ ತೂರಿಸಿಯೇ ಹೇಳಿದರು. ಹೇಗೂ ಆ ಮಗುಗೆ ತಂದೆ ಇಲ್ಲ, ನಿಧಾನವಾಗಿ ಹೇಳಿದರು ವತ್ಸಲ. ಅದಕ್ಕೆ? ಫೈಲ್ನಿಂದ ಕಣ್ಣು ಆಚೆ ಈಚೆ ಆಡಿಸದೆ ಕೇಳಿದರು. ಸ್ವಾತಿಗೂ ಇನ್ನೂ ಚಿಕ್ಕ ವಯಸ್ಸು. ಏನ್ ಹೇಳ್ತಾ ಇದೆಯೇ? ಸ್ವಾತಿಗೆ ಚಿಕ್ಕ ವಯಸ್ಸು, ಮಗು ಮುದ್ದಾಗಿದೆ, ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲೇ ರೇಗಿದರು. ಅಲ್ಲ, ನಮ್ಮ ಶರಧಿ ಸಿರಿನೇ ಯಾಕೆ ಅಡಾಪ್ಟ್ ಮಾಡ್ಕೊಳ್ಬಾರ್ದು ಅಂತ ನಿಧಾನವಾಗಿ ಹೇಳಿದರು ವತ್ಸಲ. ಶರಧಿ ಸಿರಿನಾ? ಗೊಂದಲದಲ್ಲಿ ಕೇಳಿದರು ಸೂರ್ಯನಾರಾಯಣ ರಾವ್. ಹೂರಿ, ಯಾವುದೋ ಕುಲ ಗೋತ್ರ ಗೊತ್ತಿಲ್ಲದೆ ಇರೋ ಅನಾಥ ಮಗುನ ದತ್ತು ತಗೊಳ್ಳೋದಕ್ಕಿಂತ ತಾಯಿ ಯಾರು ಅಂತ ಗೊತ್ತಿರೋ ಸಿರಿನ್ ತಗೊಳ್ಳೋದು ಒಳ್ಳೇದಲ್ವಾ? ವತ್ಸಲ ತಮ್ಮ ಅಭಿಪ್ರಾಯ ಮುಂದಿಟ್ಟರು. ಹೆಂಡತಿಯ ಮಾತಲ್ಲೂ ಸತ್ಯ ಇದೆ ಎನಿಸ್ತು ಸೂರ್ಯನಾರಾಯಣ್ ಅವರಿಗೆ. ನೀನು ಹೇಳೋದೇನೋ ಸರಿಯಾಗಿದೆ, ಆದರೆ ಸ್ವಾತಿ ಮಗುನ ದತ್ತು ಕೊಡ್ತಾಳೆ ಅಂತೀಯಾ? ಕೊಡ್ತಾಳೆ ರೀ. ತಂದೆ ಇಲ್ದಿರೋ ಮಗುನ ಸಾಕೋದು ಎಷ್ಟು ಕಷ್ಟ ಅಂತ ಈಗ ಗೊತ್ತಾಗಿರುತ್ತೆ ಅವಳಿಗೆ. ಅಲ್ಲದೆ ಅವಳು 2ನೇ ಮದುವೆ ಆಗೋದಕ್ಕೂ ಈ ಮಗು ಅಡ್ಡ ಆಗ್ತಿದೆ ಅನ್ನೋದನ್ನ ನಾವು ಅವಳಿಗೆ ಅರ್ಥ ಮಾಡಿಸ್ಬಿಟ್ರೆ ಅಲ್ವೇ ಅವಳು ಮದುವೆ ಆಗೋ ಯೋಚನೆಯಲ್ಲಿ ಇದ್ದಾಳೋ ಇಲ್ವೋ? ಸೂರ್ಯನಾರಾಯಣರು ತಮ್ಮ ಸಂಶಯ ಹೊರಗಿಡಹಿದರು. ನಿನ್ನೆ ನಡೆದ ಘಟನೆಯಿಂದ ಅವಳಿಗೂ ಒಂದು ಆಸರೆ ಬೇಕು ಅಂತ ಅನಿಸಿರುತ್ತೆ. ನಾವು ಸ್ವಲ್ಪ ಒತ್ತಾಯ ಮಾಡಿದ್ರೆ ಮದುವೆ ಯೋಚನೆ ಮಾಡೇ ಮಾಡ್ತಾಳೆ. ಇನ್ನು ಮಗುನ ದತ್ತು ಕೊಡೋ ವಿಚಾರ, ನಿನ್ನೆ ಅವಳ ಮಾನ ಪ್ರಾಣ ಉಳಿದಿದ್ದು ನಮ್ಮಿಂದ ತಾನೇ. ಆ ದಾಕ್ಷಿಣ್ಯಕ್ಕಾದರೂ ಒಪ್ತಾಳೆ. ವತ್ಸಲ ಲೆಕ್ಕಾಚಾರದಲ್ಲಿ ನುಡಿದರು. ನೀನು ಹೇಳೋದು ಸರಿನೇ, ನೋಡೋಣ, ಈ ವಿಷಯವಾಗಿ ಮಾತಾಡೋಣ ಎಂದರು. ಸ್ವಾತಿ, ಮನೇಲಿದೀಯಾ ಅಮ್ಮ? ಕೇಳುತ್ತಾ ಬಂದರು ಮನೆ ಮಾಲೀಕ ಭುಜಂಗಯ್ಯ. ಹಾಂ, ಬನ್ನಿ ಅಂಕಲ್ ಒಳಗೆ. ಆಗಷ್ಟೇ ಪೊಲೀಸ್ ಸ್ಟೇಷನಿಂದ ಬಂದು ಕಾಫಿ ಕುಡಿದು ಮನೆಯ ಕಸ ಗುಡಿಸುತ್ತಿದ್ದಳು ಸ್ವಾತಿ. ಮಾಲೀಕರು ಬಂದದ್ದು ನೋಡಿ ಗುಡಿಸುತ್ತಿದ್ದ ಕಸವನ್ನು ಬದಿಗೆ ಒತ್ತಿ ಪೊರಕೆಯನ್ನು ಅಲ್ಲೇ ಮೂಲೆಯಲ್ಲಿಟ್ಟಳು. ಒಂಚೂರು ಕಾಫಿ ಕೊಡ್ಲಾ ಅಂಕಲ್? ಸೌಜನ್ಯಕ್ಕೆ ಕೇಳಿದಳು.
ಬೇಡಮ್ಮ, ಇನ್ನೇನು ಊಟದ ಹೊತ್ತು, ಕಾಫಿ ಕುಡಿದ್ರೆ ಊಟ ಸೇರಲ್ಲ ಎಂದವರು ಮನೆಯನ್ನೆಲ್ಲ ಪರೀಕ್ಷಾ ದೃಷ್ಟಿಯಿಂದ ನೋಡಿ, ಪರವಾಗಿಲ್ಲ, ಮನೆನ ಚೆನ್ನಾಗೇ ಇಟ್ಕೊಂಡಿದ್ಯಾ, ಪೇಂಟ್ ಮಾತ್ರ ಹಳೇದಾಗಿದೆ, ಹೊಸದಾಗಿ ಮಾಡಿಸ್ಬೇಕು ಅಷ್ಟೆ ಎಂದರು. ಅವರ ಮಾತಿನ ಜಾಡು ಅವಳಿಗೆ ತಿಳಿಯಲಿಲ್ಲ. ಅಂದ್ಹಾಗೆ ಬೆಳಿಗ್ಗೆ ಪೊಲೀಸರು ಯಾಕೆ ಬಂದಿದ್ದು ಸ್ವಾತಿ? ಅವರಿಗೆ ನಿಜ ವಿಷಯ ತಿಳಿಸುವುದು ಯಾಕೋ ಸಮ್ಮತ ಎನಿಸಲಿಲ್ಲ ಸ್ವಾತಿಗೆ. ಹೇಗಿದ್ದರೂ ಕಾರ್ತಿಕ್ ವಿರುದ್ಧ ಕಂಪ್ಲೇಂಟ್ ನೀಡಿಲ್ಲ, ಹಾಗಾಗಿ ಮತ್ತೆ ಪೊಲೀಸ್ನವರು ಮನೆ ಬಾಗಿಲಿಗೆ ಬರೋ ಅವಶ್ಯಕತೆ ಏನೂ ಇರಲ್ಲ. ಇವರಿಗೆಲ್ಲ ನಿಜ ವಿಷಯ ಹೇಳಿ ಸುಮ್ಮನೆ ಗುಲ್ಲಾಗೋ ಬದಲು ಹೇಳದೇ ಇರೋದೇ ಲೇಸು ಅನಿಸಿ, ಹೀಗೆ ಒಂದು ಆಫೀಸಿನ ವಿಷಯವಾಗಿ ಬಂದಿದ್ರು ಅಂಕಲ್ ಎಂದಳು. ಮನೆಯ ಮಾಲೀಕ ಹುಳ್ಳಗೆ ನಗುತ್ತಾ, ನನಗೆ ಎಲ್ಲ ವಿಷಯ ಗೊತ್ತಾಯ್ತಮ್ಮ, ಪೊಲೀಸ್ ಪೇದೆ ನಂಗೆ ಹೇಳ್ದ, ರೇಪ್ ಕೇಸು ಅಂತ ಎಂದರು. ಅವನು ಹೇಳಿದ ರೀತಿಗೆ ಜಿಲ್ಲನೆ ಬೆವತಿದ್ದಳು ಸ್ವಾತಿ. ಅವನ ಅಸಹ್ಯವಾದ ನೋಟ ಅವಳನ್ನು ಇಂಚು ಇಂಚಾಗಿ ತಿನ್ನುವಂತಿತ್ತು. ತನ್ನ ತಂದೆ ಎಷ್ಟು ವಯಸ್ಸಾಗಿದ್ದ ಭುಜಂಗಯ್ಯ ಕೂಡ ತನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿರುವುದನ್ನು ಕಂಡು ಸ್ವಾತಿ ಕಂಪಿಸಿದಳು. ನೀನು ಕಂಪ್ಲೇಂಟ್ ಕೊಡ್ಲಿಲ್ಲ ಅನ್ನೋದನ್ನು ಕೂಡ ಅವನೇ ಹೇಳ್ದ ಎಂದವನು ಒಂದು ರೀತಿ ವಕ್ರನೆಗೆ ನಗುತ್ತಾ, ನೋಡಮ್ಮ, ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ, ನೀನು ಸುಮ್ಮನೆ ಇದ್ರೆ ಬೇರೆ ಯಾರಿಗೂ ಗೊತ್ತಾಗೋದೂ ಇಲ್ಲ. ನನಗೆ ಇದಲ್ದೆ ಇನ್ನೂ 2 ವಠಾರ ಇದೆ. ನೀನು ಮನ್ಸು ಮಾಡಿದ್ರೆ ನೀನು ಅಲ್ಲಿಗೆ ಶಿಫ್ಟ್ ಆಗ್ಬೋದು, ಮನೆ ಮಾಲೀಕಿ ಕೂಡ ಆಗ್ಬೋದು ಎಂದವನು ಕುಳಿತಲ್ಲಿಂದ ಎದ್ದು ಅವಳ ಕಡೆ 2 ಹೆಜ್ಜೆ ಇಟ್ಟನು. ಸ್ವಾತಿಯ ಕೈ ಸ್ವಲ್ಪ ಹಿಂದೆ ಹೋಯಿತು. ಅಲ್ಲೇ ಮೂಲೆಯಲ್ಲಿ ಇದ್ದ ಪೊರಕೆ ಅವಳ ಕೈಗೆ ಸಿಕ್ಕಿತು. ಸ್ವಾತಿಯ ಕೈಲಿ ಪೊರಕೆ ಕಂಡವನು ಏನೂ ಮಾತನಾಡದೆ ಅಲ್ಲಿಂದ ಹೊರಟನು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಆತ್ಮೀಯ ಕೇಳುಗರೆ, ಇಂದಿನ ಸಂಚಿಕೆ ಕೊನೆ ಭಾಗ ಕೇಳೋದಕ್ಕೆ ಸ್ವಲ್ಪ ಮುಜುಗರ ಅನಿಸಿರ್ಬೋದು, ಕ್ಷಮೆ ಇರಲಿ. ಕತೆ ಓಟಕ್ಕೆ ಈ ತಿರುವು ಅವಶ್ಯಕ ಅನಿಸಿದ್ರಿಂದ ಈ ಭಾಗ ಬರೀಬೇಕಾಯಿತು. ಪದಗಳ ಬಳಕೆ ಕೂಡ ಅವಶ್ಯಕ ಅನಿಸಿತ್ತು. ಅದಷ್ಟೇ ಹೊರತು ಹೆಣ್ಣಿನ ಮೇಲಿನ ದೌರ್ಜನ್ಯಕ್ಕೆ ಖಂಡಿತ ಬೆಂಬಲವಿಲ್ಲ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ನ ಭೇಟಿ ಕೊಟ್ಟೋರಾಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.